ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ಭಾಗವತ ಮಹಾಪುರಾಣವನ್ನು ನಾವು ನೀವೆಲ್ಲ ಕೇಳ್ತಾ ಬಂದಿದ್ದೇವೆ. ಭಾಗವತ ಪುರಾಣವನ್ನು ಕೇಳಿದರೆ ಸಾಕು, ಇನ್ಯಾವುದನ್ನು ಕೇಳೋದು ಮಾಡೋದು ಅವಶ್ಯಕತೆ ಇಲ್ಲ. ಯಾಕೆ ಅಂತ ಕೇಳಿದರೆ, ಪರೀಕ್ಷಿತ ರಾಜನಿಗೆ 7 ದಿನಗಳಲ್ಲಿ ನಿನಗೆ ಮರಣದ ಅಂತೇನು ಶಾಪ ಆತಲ್ಲ, ಅದರ ಸಲುವಾಗಿ ಅವ ಗುರುಗಳ ಶೋಧನೆಯನ್ನು ಮಾಡಿದ. ಅದರ ಸಲುವಾಗಿ 7 ದಿವಸದಲ್ಲಿ ಮರಣ. ನಮಗೂ 7 ದಿವಸದಲ್ಲಿ ಮರಣ ಅದ, 8ನೇ ದಿವಸ ಇಲ್ಲ. ಪರಂತು ನಾವು ಒಂದು ದಿವಸ ಗ್ಯಾರಂಟಿ. ಜೈನ ಮುನಿ ಹೇಳ್ತಾನ, ಪುಣ್ಯಾತ್ಮ ಏನು ಹೇಳ್ತಾನ ಅಂದ್ರೆ, ತಿಳಿಯಬೇಕೆಂಬ ಕುತೂಹಲವುಳ್ಳ ಮನುಷ್ಯನಿಗೆ ಸತ್ತ ಹೆಣವು ಕೂಡ ಉಪದೇಶ ಮಾಡುತ್ತಿದೆ. ತಿಳಿಯಬೇಕೆಂಬ ಲವಲವಿಕೆ ಇಲ್ಲದವನಿಗೆ ಜೀವಂತ ಗುರುಗಳು ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಜಾ ಅದ. ತಿಳಿಯಬೇಕೆಂಬ ಲವಲವಿಕೆ ಉಳ್ಳವನಿಗೆ ಸತ್ತ ಹೆಣವು ಉಪದೇಶ ಮಾಡ್ತದ. ಏನು ಸ್ವಾಮಿಗಳು ಹೇಳ್ತಾ ನೀವು ಹಾಗೆ ಸತ್ತ ಹೆಣ ಉಪದೇಶ ಮಾಡ್ತೈತಿ ಅಂದ್ರೆ ಹೆಂಗ್ರಿ ಅಲ್ರಿ? ಅವ ಹೇಳ್ತಾನ ಅಲ್ರಿ, ಭಗವಾನ್ ಬುದ್ಧಗ ಗುರು ಯಾವುದು? ಸತ್ತ ಹೆಣ. ಹೌದಲ್ರಿ? ಹೆಣ ನೋಡೋವ್ಯಾರಾಗಿ ಬಂತ. ನೀವು ಹೆಣ ನೋಡ್ತೀರಿ ಇಲ್ವ ಅಂದ್ರೆ? ಹೆಣ ನೋಡ್ತೀವಲ್ಲ, ನಾವು ಹೆಣ ಆಗಕ್ಕೆ ತಯಾರಾಗಿದ್ವಿ ಸದ್ಯ ಅಲ್ರಿ. ಆದ್ರೂ ಕೂಡ ನಮಗೆ ಬುದ್ಧಿ ಬರುವಲ್ಲ. ಅವ ಹೇಳ್ತಾನ, ಏನು ಹೇಳ್ತಾನ, ನೀವು ಸ್ಮಶಾನಕ್ಕೆ ಹೋಗ್ರಿ, ಅಲ್ಲಿ ಹೆಣ ಸುಡ್ತಿರ್ತಾರ, ಅದು ಸುಟ್ಕೊಳ್ಳಿ ಹೆಣ ಹೇಳ್ತಿರ್ತತಿ, ಇವ ಕೇಳಿಸತ್ತಿಲ್ಲೋ ಯಾಂಬಲ್. ಏನು ಹೇಳ್ತದ? ನನ್ನ ಹೆಂಗೆ ಸುಡಾಕತ್ಯಾರ ಹಂಗ ನಿನ್ನೂ ಸುಡ್ತಾರ ಹೇಳ್ತದ ಇಲ್ರಿ? ಕೇಳಿಸುತ್ತೇನೆ ನಮಗ. ತಿಳ್ಕೊಳ್ಬೇಕೆಂಬ ಲವಲವಿಕೆಯುಳ್ಳವ ಎಲ್ಲವೂ ಉಪದೇಶ ಮಾಡ್ತಾವ, ಎಲ್ಲ ಕಡೆಗೂ ಉಪದೇಶ ಸಿಗ್ತದ. ತಿಳ್ಕೋಬೇಕು ಅನ್ನೋದ ಇಲ್ಲದವಾಗ ಏನು ಮಾಡ್ತಾನ? ಏನು ಮಾಡೋದು? ಸುಮ್ ಬರ್ತಾನ, ಬಂದು ಕಂಬಕ್ಕೆ ಕುಂಡಿರ್ತಾನ, ಇವ್ರ ಪ್ರವಚನ ಚಾಲು, ಅವನ ನಿದ್ದೆ ಚಾಲು ಆಕತಿ. ಯಾಕ? ತಿಳಿಯಬೇಕೆಂಬ ಕುತೂಹಲ ಏನ್ರಿ ಅದಿತ್ತು ಅಂತಂದ್ರೆ ಹೆಣ ಹೆಣ ಹೆಣ. ಊರಳೆಯ ಜಾತ್ರೆಗೆ ಬಂದಿದ್ದ. ಜಾತ್ರೆ ಗದ್ದಲ್ದಾಗ ಒಂದು ರೇಷ್ಮೆ ಪಟ್ಕ ಕಳೀತು. ಆ ಕಾಡಿ ಹುಡುಕ್ಯಾಡ್ದ, ಆ ಕಾಡಿ ಕೇಳ, ಯಾರೂ ಹೇಳಿಲ್ಲ, ಸಿಗಲಿಲ್ಲ. ಹೋಗಿ ಸ್ಮಶಾನದಾಗ ಕೂತಾವ. ಅವ್ರಂದ್ರು, ನಮ್ಮ ಊರಳೆ ಇಲ್ಲೇ ಕೂತಾನವ. ಕೇಳ್ತದ್ರಿ, ಇಲ್ಲೇ ಕೂತದಪ್ಪ. ಒಂದು ಪಟ್ಕ ಹೋಗೈತೆ ಹೇಳ್ರಿ ನಮ್ದು. ಅಲ್ಲ, ಪಟ್ಕ ಹೋದ್ರೆ ಇಲ್ಲೇ ಕೂತದಿ. ಅವ್ ತಗೊಂಡ ಮಗ ಎಲ್ಲೋ ಇಲ್ಲೇ ಬರಬೇಕಲ್ಲ ಅಲ್ರಿ? ಪಟ್ಕ ತಗೊಂಡವ ಎಲ್ಲ ಇಲ್ಲಿ ಬರಬೇಕು, ಅದಕ್ಕೆ ಇಲ್ಲಿ ಕೂತಾನೆ ಅಂದತ್ತಾವ. ಎಲ್ಲ ಇರೋ ತನಕ ಮರಣದ ವಿಚಾರ ಬರಂಗಿಲ್ಲ. ಆರಾಮದೀವಿ ಅಂತೀವಿ. ಹಂಗೆ ಮರಣ ಅನ್ನೋದಕ್ಕೆ ಅದು ಯಾವ ಭೇದ, ಜಾತಿ ಭೇದ ಇಲ್ಲ, ಶ್ರೀಮಂತರು ಬಡವಿಲ್ಲ, ಯಾರೂ ಇಲ್ಲ ನೋಡ್ರಿ.
ಬರೋ ಮುಂದೆ ರಿಟರ್ನ್ ಟಿಕೆಟ್ ತೊಗೊಂಡು ಬಂದೀವಿ. ಹೌದಲ್ರಿ? ಬರೋ ಮುಂದೆ ಗೊತ್ತೇ ಕಳ್ಸ್ಯಾಣ ನಾವು ಎಷ್ಟು ದಿವಸ ಇರಬೇಕು ಅಲ್ರಿ, ಅದೆಲ್ಲ ಬರದ ಕಳ್ಸ್ಯಾಣ ನಾವು. ಆದ್ದರಿಂದ ನಾವು ಆದಷ್ಟು ಪುಣ್ಯದ ಕಡೆಗೆ ಮುಖ ಮಾಡಬೇಕು. ಪಾಪದಿಂದ ಏನೇನಾಗ್ತದೆ, ಪಾಪದ ವಿಚಾರ, ಪುಣ್ಯ ಪಾಪದ ವಿಚಾರ ಬಂತಲ್ಲ, ಪುಣ್ಯ ಪಾಪಗಳು ಕಣ್ಣಿಗೆ ಕಾಣಿಸುವುದಿಲ್ಲ. ಕಾಣಿಸ್ಯಾವ ನಿಮಗೇನ್ರಿ ಪುಣ್ಯ ಪಾಪ? ಪುಣ್ಯ ಪಾಪಗಳು ಕಣ್ಣಿಗೆ ಕಾಣಿಸುವುದಿಲ್ಲವಾದ ಕಾರಣ ಶಾಸ್ತ್ರಗಳಲ್ಲಿ ಅದಕ್ಕೆ ಅದೃಷ್ಟ ಅಂತ ಕರೀತಾರೆ. ಪುಣ್ಯ ಮತ್ತು ಪಾಪ ಎರಡಕ್ಕೂ ಅದೃಷ್ಟ ಅಂದ್ರೆ ಏನದು? ದೃಷ್ಟ ಅಂದ್ರೆ ಕಣ್ಣಿಗೆ ಕಾಣಿಸುವ, ಅದೃಷ್ಟ ಅಂದ್ರೆ ಕಣ್ಣಿಗೆ ಕಾಣಿಸಲಾರದು. ಕಣ್ಣಿಗೆ ಕಾಣಿಸೋದಿಲ್ಲ ಕರೆ, ನಮ್ಮ ಬದುಕಿನ ವ್ಯವಸ್ಥೆ ಅಲ್ಲ ಅಲ್ಲೇ ಅದ. ಹೌದಲ್ರಿ? ಪಾಪ ಪುಣ್ಯಗಳ ಸಹಿತವಾಗಿನ ಅದ. ಅದಕ್ಕೋಸ್ಕರವಾಗಿ ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನೇ ಮಾಡು. ಎಲ್ರಿ ನಮ್ಮ ಹಣೆ ಬರದ ಇಲ್ರಿ, ಇದೊಂದು ಕಂಪನಿ ಅದ ರೀ, ಹೌದ್ರಿ? ಮಾಡ್ಬೇಕತ್ತೀರಿ, ನಮ್ಮ ಹಣೆ ಬರದ ಇಲ್ರಿ. ಮನುಷ್ಯ ಜನ್ಮಕ್ಕೆ ಎರಡು ಶಕ್ತಿಗಳದಾವ. ಅದಕ್ಕೆ ಒಂದು ಬಿಡು ಒಂದು ಮಾಡು ಅಂದಾರ. ಪಾಪವನ್ನು ಬಿಡು, ಪುಣ್ಯವನ್ನು ಮಾಡು. ಎರಡು ಶಕ್ತಿಗಳು ಯಾವ್ಯಾವು ನೆನಪು ಇಟ್ಕೋತೀರ? ನಾ ಕೇಳ್ತಾನ ಮತ್ತು ಮನುಷ್ಯರಿಗೆ ಮಾತ್ರ ಎರಡು ಶಕ್ತಿ ಇದಾವೆ. ಒಂದು ಕರ್ತೃತ್ವ ಶಕ್ತಿ, ಇನ್ನೊಂದು ಭೋಕ್ತೃತ್ವ ಶಕ್ತಿ. ಹೌದು, ಭೋಕ್ತೃತ್ವ ಶಕ್ತಿ ಒಂದು, ಕರ್ತೃತ್ವ ಶಕ್ತಿ ಒಂದು. ಹಂಗಂದ್ರೆ ಏನ್ರಿ ಹೇಳ್ತಾನ? ಸಮಾಧಾನ ಹೇಳಕ ಬಂದಿ ನಾನು, ಒಮ್ಮೇನಾರ ಆಕತಿ ಆಗಲೇ. ಭೋಕ್ತೃತ್ವ ಶಕ್ತಿ ಅಂದ್ರೆ ಹಿಂದಿನ ಜನ್ಮದಾಗ ಮಾಡಿದ ಪುಣ್ಯ ಪಾಪಗಳ ಫಲವಾದ ಸುಖ ದುಃಖಗಳನ್ನು ಭೋಗಿಸ್ತೀವಲ್ಲ ಈಗ, ಇದಕ್ಕೇನಂತಾರ? ಭೋಕ್ತೃತ್ವ ಶಕ್ತಿ. ಅದಲ್ರಿ, ಹೋದ ವರ್ಷ ಬೆಳೆದ ಜ್ವಾಳ ಈ ವರ್ಷ ತಿಂತೀರಿಲ್ಲ, ಈ ವರ್ಷ ತಿಂದು ಸುಮ್ ಕೂತಾರೇನು? ಮತ್ತ ಅದಲ್ರಿ, ಹಿಂದೆ ಮಾಡಿದ ಪಾಪ ಪುಣ್ಯದ ಫಲವಾದ ಸುಖ ದುಃಖನ ಭೋಗಿಸೋದು ಭೋಕ್ತೃತ್ವ ಶಕ್ತಿ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ಮಾಡೋದೊಂದು ಶಕ್ತಿ, ಅದಕ್ಕೆ ಕರ್ತೃತ್ವ ಶಕ್ತಿ ಅಂತ. ನೆನಪಿಡ್ತಾರೇನು? ನಾಳೆ ಕೇಳೋಣ ನಾನು. ನಮಗೆ ಈ ಉದ್ರಿ ಕೊಟ್ಟು ನಮ್ಮ ಅಂಗಡಿಯೆಲ್ಲ ಹಾಳಾಗ್ಯದ ತಿಳಿತಾ. ಹಿಂಗಾಗಿ ಕರ್ತೃತ್ವ ಶಕ್ತಿ ಇವು ನೆನಪಿತ್ತು ಅಂದ್ರೆ ನಿಮ್ಮಲ್ಲೇ ಜಾಗೃತಿ ಹುಟ್ಟುತ್ತೆ. ನನ್ನಲ್ಲೊಂದು ಕರ್ತೃತ್ವ ಶಕ್ತಿ ಅದ, ಏನು ಬೇಕಾದ ಆಗಬಹುದು. ನಾನು ಪಾಪ ಮಾಡಿ ನರಕಕ್ಕೆ ಹೋಗ್ಬೋದು, ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗ್ಬೋದು. ಪಾಪ ಪುಣ್ಯ ಬೇಡ ಅಂತಂದ್ರೆ ಗುರುವಿಗೆ ಶರಣಕ್ತರಿಗೆ ಮುಕ್ತನಾಗಬಹುದು. ಅದು ನಿನ್ನ ಕೈಯೊಳಗದ ಐತಿಲ್ರಿ. ಅವ ಯಾವ ಹಬ್ಬ ಜ್ಯೋತಿಷ್ ಹೇಳಕ್ ಭಾಳ ಶಾಣ ಇದ್ದದ್ದು, ಅವನು ಕರೆಕ್ಟ್ ಹೇಳ್ತದಂತ. ಅಲ್ಲೊಬ್ಬ ಬಂದ ಬೆರ್ಕಿ ಮನುಷ್ಯ, ಏನ್ರಿ ನೀವು ಖರೆ ಹೇಳ್ತೀರತ್ತ? ಹೌದಾನ? ಹೌದು, ನಾಳೆ ನಾನು ನಿಮ್ಮೊಂದು ಭವಿಷ್ಯ ಕೇಳಕ್ಕೆ ಬರ್ತೇನೆ ಬಾ. ಕೈಯಾಗ ಒಂದು ವಸ್ತು ಹಿಡ್ಕೊಂಡ್ಬಂದು ಕಾಣಿಸಲಾರ್ದಂಗೆ ಕಾಲ ಬಂದ. ಅವ್ನು ಕೇಳ್ದ, ನನ್ನ ಕೈಯಾಗ ಏನಂತ ಹೇಳ್ರಿ? ಅದು ಟೈಮ್ ಕುಂಡ್ಲಿ ಅಂತ ಒಂದು ಐತತ್ರಿ. ಅವ ಯಾಕಡೆ ಮುಖ ಮೇಲನ ಏನು ಇವೆಲ್ಲ ಮಾಡಿ ಅವ ಲೆಕ್ಕ ತೆಗೆದ, ನಿನ್ನ ಕೈಯಾಗ ಗುಬ್ಬೇತಿ ಅಂದ. ಗುಬ್ಬಿನ ಇತ್ತು ಅಲ್ಲ, ಅವನು ಖರೆ ಹೇಳಲು ಸುಳ್ಳು ಮಾಡ್ಬೇಕಂತ ಅವ ಬಂದ.
ಅದು ಈ ಮತ್ತೊಂದು ಏನು ಪ್ರಶ್ನೆ ಕೇಳ್ದ, ಆ ಗುಬ್ಬಿ ಗಂಡಾಯ್ತು ಏನು ಹೆಣ್ಣಾಯ್ತು ನೋಡ್ರಿ. ಅವ ಲೆಕ್ಕ ಹಾಕ್ಯದ, ನಿನ್ನ ಕೈಯಾಗಿನ ಗುಬ್ಬಿ ಗಂಡದ, ಗಂಡ ಗುಬ್ಬಿತ್ತು ಅಲ್ಲಿ ಇವ್ರ ಇದು ಕರೆನ ಹೇಳಲ್ಲ, ಹೆಂಗೆ ಮಾಡಲಿ ಅಂದ. ನೋಡು, ಮೂರನೇ ಪ್ರಶ್ನೆದಾಗ ನೀ ಒದ್ದಾಡ್ತಿ ಕೇಳು. ಈಗ ನನ್ನ ಕೈಯಾಗ ಏನು ಗುಬ್ಬೈತಿ ಖರೆ, ಗಂಡತಿ ಖರೆ, ಅದು ಸತ್ತತೋ ಜೀವಂತತೋ ಹೇಳ ನೋಡು. ಸತ್ತತಿ ಅಂದ್ರೆ ಹಾರಿ ಬಿಡ್ತಾನ, ಹೌದಲ್ರಿ? ಜೀವಂತ ಅಂತ ಸತ್ತತಿ ಅಂದ್ರೆ ಇಚ್ಚಿಕ್ತಾನ, ಜೀವಂತತಿ ಅಂದ್ರೆ ಹಿಚ್ಚಿಕ್ತಾನ, ಕೊಂದ ಸತ್ತತಿ ಅಂತ ಹೇಳ್ತಾನೆ. ಸತ್ತತಿ ಅಂತಂದ್ರೆ ಹಾರಿ ಬಿಡ್ತಾನ. ಅವ ವಿಚಾರ ಮಾಡಿದ, ಗುಬ್ಬಿದ್ದದ್ದು ಖರೆ, ಗಂಡಿದ್ದದ್ದು ಖರೆ, ಅದು ಸಾಯುವುದು ಬದುಕುದು ನಿನ್ನ ಕೈಯಾಗೈತೆ ಅಂದವ. ಅದು ಸಾಯುವುದು ಬದುಕುದು ನಮ್ಮದು ನಮ್ಮ ಕೈಯಾಗದ ರೀ. ನಮ್ಮ ಬದುಕ ಒಳ್ಳೇದಾಗೋದು ಅಥವಾ ಕೆಟ್ಟದು ನಮ್ಮ ಕೈಯಾಗದ. ನೀವು ಹಣ್ಣು ಹನಿ ಬರ್ರಿ, ನೀವು ಅದಕ್ಕೆ ಹುಟ್ಟಿರಿ, ನೀವು ಅದಕ್ಕೆ ಹುಟ್ಟಿರಿ, ನೀವು ಅದಕ್ಕೆ ಹುಟ್ಟಿರಿ, ತಿನ್ನಾಕ ಹುಟ್ಟಿರಿ. ಮನುಷ್ಯರಾಗಿ ಹುಟ್ಟಿದ್ದು ನಾವು ಏನು ಅದಲ್ಲ, ನಾವೆಲ್ಲರೂ ನಮ್ಮ ಉದ್ಧರೇನಾತ್ಮನಾತ್ಮಾನಂ ನಾತ್ಮಾನ ಭವ ಸಾಧಯೇತ್. ನಮ್ಮನ್ನ ನಾವು ನಮ್ಮಿಂದನ ಉದ್ಧಾರ ಮಾಡಿಕೊಳ್ಳಬೇಕು. ಸ್ವಾಮಿಗಳು ನಮ್ಮಿಂದ ಉದ್ಧಾರ ಮಾಡ್ಬೇಕಾದ್ರೆ ನಾವೇ ಕಿಲಿ ಬರ್ತಿದ್ದೀವಿ. ಗುರುಗಳ ಕೆಲಸ ಏನು? ಗುರುಗಳ ಕೆಲಸ ಮಾರ್ಗವನ್ನು ಹೇಳುದಟ್ಟೆ, ಹೌದಲ್ರಿ? ಮತ್ತೆ ಹೋಗೋದು ಮಾಡೋದು ನಿಂದ ಕೆಲಸ, ಅದನ್ನು ಅವರ ಮಾಡಬೇಕು. ಮಾಡುದು ಹೇಳ್ತಾರೆ, ಹೇಳ್ದಂಗೆ ನಡೆಯುವುದು ಬಿಡುವುದು ನಿನ್ನ ಕೆಲಸ. ನಿನ್ನ ಕೈಯಾಗ ನಿನ್ನ ಭವಿಷ್ಯ ಅದಲ್ರಿ? ಅದಕ್ಕೋಸ್ಕರವಾಗಿ ಪಾಪವನ್ನು ಮಾಡಬೇಡ. ಹಾಗಾದ್ರೆ ಪಾಪ ಅಂದ್ರೆ ಏನು? ಪಾಪವು ಯಾವುದರಿಂದ ಆಗುತ್ತದೆ? ಪಾಪದ ಫಲ ಏನು? ಪಾಪದ ನಿವೃತ್ತಿ ಯಾವುದರಿಂದ? 4 ಪ್ರಶ್ನೆ ನೆನಪಿರ್ತಾವನ. ಮೊದಲೇ ಪ್ರಶ್ನೆ ಏನು? ಪಾಪ ಅಂದ್ರೆ ಏನು? 2ನೇ ಪ್ರಶ್ನೆ ಏನು? ಪಾಪ ಯಾವುದರಿಂದ ಆಗುತ್ತದೆ? 3ನೇ ಪ್ರಶ್ನೆ ಏನು? ಪಾಪದ ಫಲ ಆತಲ್ರಿ, ಪಾಪದ ಫಲ ಏನು? 4ನೇ ಪ್ರಶ್ನೆ ಪಾಪದ ನಿವೃತ್ತಿ ಯಾವುದರಿಂದ? 4 ಪ್ರಶ್ನೆ ನಾ ಕೇಳೋಣ. ಪಾಪ ಅಂದ್ರೆ ಏನು? ಪಾತಯತೀತಿ ಇತಿ ಪಾಪ. ಕೆಳಗಿನ ಯೋನಿಗಳಲ್ಲಿ ತೆಗೆದುಕೊಂಡು ಹೋಗೋದು ಪಾಪದ, ಅದಕ್ಕೆ ಪಾಪ ಅಂತಾರೆ. ಅದಕ್ಕಂತಾರೆ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ, ಆಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ, ಮೇಲ ಪಶು ರೂಪಾಗಿ ಬಹುಬಾಧೆಗೊಂಡು, ನಿಜ ಹೇಳಿ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಅಲ್ರಿ. ನಮ್ಮ ಪಾಪ ನಮ್ಮನ್ನ ಪತನಕ್ಕೆ ಹೋಯ್ತದ. ಕೆಳಗಿನ ಯೋನಿಗಳಿಗೆ ಏನ್ರಿ, ಎತ್ತ ಎಮ್ಮೆ ಆಗಿದ್ದರೆ ಏನು ಮಾಡ್ತಿದ್ರಿ? ಕಸೋತ್ರಿ ಭಾಳ ಹೋರಿ ಪರಂತಿ ಏನು ನೀವು ಗಂಟು ಹಾಕಿರ್ತಿರಲ್ಲ ಗೂಟಕ್ಕೆ, ಬಿಚ್ಕೊಳಕ್ಕೆ ಬರ್ತೈತೆ ಅದಕ್ಕೆ. ಗಣೇಶ ಆಗ್ತದ ರೀ, ಕಟ್ಟಿದ್ರ ಗಣೇಶ ಆಗ್ತಿದ್ರು ಕೂಡ ಬಿಚ್ಕೊಳಕ್ಕೆ ಅದಕ್ಕೆ ಹೆಂಗೆ ಬರಂಗಿಲ್ಲೋ. ಪಶುವಾಗಿ ಹುಟ್ಟಿದ್ರಿ ಅಂದ್ರೆ ನಿಮಗೇನು ಮಾಡ್ಕೊಳಕ್ಕೆ ಬಿಚ್ಕೊಳಕ್ಕೆ ಬರಂಗಿಲ್ಲ. ಬಂಧನದಿಂದ ಬಿಡುಗಡೆ ಮಾಡ್ಕೊಳಕ್ಕೆ ಬರಂಗಿಲ್ಲ, ಹೌದಲ್ಲ? ಪಾಪ ಅಂದ್ರೆ ಏನು? ಹೀನ ಯೋನಿಗಳಲ್ಲಿ ತೆಗೆದುಕೊಂಡು ಹೋಗುವುದು ಯಾವುದೋ ಅದು ಪಾಪ. 2ನೇ ಪ್ರಶ್ನೆ ಏನಪ್ಪ?
ಪಾಪವು ಶಬಾಷ್ ಯಾವುದು ಇವೊಂದಿಷ್ಟು ಸಾಕು ಮಾಡ್ರಿ ನನಗೆ ಇದು ಮುದುಕಾಗೈತೆಲಿ. ಪಾಪವು ಯಾವುದರಿಂದ ಅದನ್ನೇ ಅರ್ಜುನ ಕೇಳ್ಯಾನ. ಅಥ ಕೇನ ಪ್ರಯುಕ್ತೋ ಯಂ ಪಾಪಂ ಚರತಿ ಪುರುಷ ಅನಿಚ್ಛನ್ನಪಿ ಬಲಾದಿವ ನಿಯೋಜಿತ. ಅಪ್ಪ ಕೃಷ್ಣ, ಅಥ ಕೇನ ಪ್ರಯುಕ್ತೋ ಯಂ ಪಾಪಂ ಚರತಿ ಪುರುಷ, ಈ ಜೀವನು ಯಾವುದಕ್ಕೋಸ್ಕರವಾಗಿ ಪಾಪದಲ್ಲಿ ಪ್ರವೃತ್ತಿಯಾಗುತ್ತಾನೆ ಅಲ್ರಿ? ಪಾಪ ಮಾಡಬೇಕು, ನರಕಕ್ಕೆ ಹೋಗ್ಬೇಕಂತ ಒಂದೇನು ಇಚ್ಛಾ ಇಲ್ಲ ಅಂದರೂ ಕೂಡ ಅನಿಚ್ಛನ್ನಪಿ ಅಲ್ರಿ, ಇಚ್ಛಾ ಇಲ್ಲದ್ರು ಕೂಡ ಇವನು ಪಾಪದ ಕಡೆಗೆ ತೆಗೆದುಕೊಂಡು ಹೋಗುವುದು ಯಾವುದು? ಅದಕ್ಕೆ ಭಗವಂತ ಹೇಳ್ಯಾನ ಉತ್ತರ, ಕಾಮೇಶ ಕ್ರೋಧೇಶ ರಜೋಗುಣ ಸಮುದ್ಭವ. ಅದೇ ಕಾಮ ಅರ್ಜುನ, ಕಾಮ ಪಾಪದ ಕಡೆ. ಕಾಮ ಧರ್ಮದ ಮಾರ್ಗದೊಳಗೆ ಹೋದ್ರೆ ತಪ್ಪೇನಲ್ಲ. ಆ ಕಾಮ ಅಧರ್ಮದಲ್ಲಿನೂ ಕೂಡ ಕರ್ಕೊಂಡು ಹೋಗ್ತದೆ, ಹೌದಲ್ರಿ? ಮತ್ತೆ ಇಚ್ಛಾ ಇಲ್ಲ, ಒಳಗೆ ಬಲಾತ್ಕಾರದಿಂದ ಅಲ್ರಿ. ಎಲ್ಲರೂ ಪುಣ್ಯ ಮಾಡ್ಬೇಕತ್ತಾರ, ಪರಂತು ಪಾಪ ಅಲ್ರಿ. ಅದು ಪಾಪ ದಿಂದ ಏನಾಗುತ್ತದೆ? ಮೂರನೇದಲ್ರಿ, ಪಾಪದ ಫಲ ಏನು? ಶಬಾಷ್. ಪಾಪದ ಫಲ ದುಃಖ. ಶುಭೇನ ಕರ್ಮಣ ಸೌಖ್ಯಂ ದುಃಖಂ ಪಾಪೇಣ ಕರ್ಮಣ. ಮಹಾಭಾರತ ಹೇಳ್ತದೆ, ಶುಭೇನ ಕರ್ಮಣ ಸೌಖ್ಯಂ ಅಲ್ರಿ. ಶುಭೇನ ಕರ್ಮಣ ಸೌಖ್ಯಂ ದುಃಖಂ ಪಾಪೇನ ಕರ್ಮಣ. ಪಾಪದಿಂದ ದುಃಖ ಆಗ್ತದೆ. ಪಾಪದ ಫಲ ಏನು? ಸ್ವಾಮಿಗಳ ನೀವೆಲ್ಲ ಹೇಳ್ತೀರಿ ಕರೆ, ನಮ್ಮ ಕಣ್ಣು ಉಸಿರ ಪಾಪ ಮಾಡಿ ಮಾಡಿ ಆರಾಮದಾರ ಬಂದತಿಲ್ಲ, ಒಳಗೆ ಪ್ರಶ್ನೆ ಬಂದತಿಲ್ಲ. ಹಾಗಲ್ಲ ಕೊಲೆ ಸುಲಿಗೆ ಮಾಡಿ ನಿರಪರಾಧಿ ಅಂತ ಹೊರಗೆ ಬರ್ತಾರೆ ಇಲ್ರಿ. ಏನು ಹೇಳ್ತಾರೆ ಸ್ವಾಮಿಗಳೇ? ನೀವು ಹೇಳಂಗೆ ಹ್ಞೂ ಅನ್ನೋಣ ನಾವು ಅಲ್ಲ. ಇಲ್ಲ, ನೀವು ತಕ್ಕಡಿ ಎರಡು ಪ್ರಕಾರದ ನೋಡ್ಯಾರ. ಆ ಹಳ್ಳಿ ಊರಾಗ ಹತ್ತಿ ತೂಕ ಮಾಡು ತಕ್ಕಡಿ ಇರ್ತಾವ, ಕಾಟ. ಅವು ನೋಡ್ತಾ ಒಂದು 2-3 ಕಿಲೋ ಗಪ್ ಮಾಡ್ತಾನೆ, ಗೊತ್ತಾಕತ್ತೇನಿಲ್ಲ ನಿಮ್ಗೆ? ಗೊತ್ತಾರಂಗಿಲ್ಲ ಅದು. 2-3 ಕಿಲೋ ಕಾಕ ನೋಡು ಅನ್ಕೊಡ್ದ ಹೊಡೆದಿರ್ತಾನೆ 2-3 ಕಿಲೋ. ಇನ್ನೊಂದು ಕಾಟ ಪತ್ತರ ಮನೆಗೆ ಒಂದು ಕಾಟ ಇರ್ತದೆ ನೋಡಿ. ನಾನು ಅಬ್ಬಾ ನನ್ನ ಕೂತರ್ಕ್ ಹಿಂಗೆ ಮಾಡ್ತೈತೆ ಅದು. ಅದ್ರಾಗ ದಕ್ಷಗೊಳಕ ಸಾಧ್ಯ ಇಲ್ಲ. ಎದ್ರಾಗ ಪತ್ತರ್ನ ಕಾಟದಾಗ ಅಲ್ರಿ. ಈ ಹತ್ತಿ ಕಾಟ ಇದ್ದಂಗೆ ಈ ಲೋಕದ್ದು. ಈ ಲೋಕದಾಗ ತಪ್ಪಿಸ್ಕೋಬಹುದು ನೀನು, ನ್ಯಾಯಾಧೀಶರು ರೊಕ್ಕ ಕೊಟ್ಟು, ವಕೀಲ ರೊಕ್ಕ ಕೊಟ್ಟು. ಆದ್ರೆ ಭಗವಂತನ ಕೈಯಾಗ ಒಂದು ಕಾಟ ಅದ. ನಿಮ್ಮ ಅಪ್ಪಗೂ ಅದ್ರಾಗಿಂದ ಪಾರಾಗಕ್ಕೆ ಬರಂಗಿಲ್ಲ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳಿರ್ದ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದರೆ ಒಡನೆ ನುಡಿಯನು, ಒಮ್ಮನವಾದರೆ ನುಡಿಯನು. ಕಾನಿಯ ಸೋಲ ಅರ್ಧಗಾನೆಗೆಲ್ಲ ಬಲು ಜಾನ ನೋಡುವ ನಮ್ಮ ಕೂಡಲ ಸಂಗಮ ದೇವ. ಭಗವಂತನ ಅಂಗಡಿ ಇದು. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ. ಅವ ವ್ಯಾಪಾರಿ ಮಹಾದೇವ ಶೆಟ್ಟಿ. ಅವನು ತೂಕ ಹೆಂಗದ ಅಂದ್ರೆ ಟಂಗ ಮೇಲೆ ಆಗಂಗಿಲ್ಲ, ಅಲ್ಲಿ ಏನು ನಡೆಯಂಗ ಇಲ್ಲ. ಈಗ ಪಾಪ ಮಾಡಿ ಪಾರಕ್ಕರಂತ ಅಂತಿರಲ್ಲ, ಇಲ್ಲಿ ಇದ್ರ ನೋಡಬೇಡ್ರಿ ನೀವು. ಇಲ್ಲಿ ಮುಗೀತಂತ ಅರ್ಥ ಅಲ್ಲ, ಶಾಸ್ತ್ರ ಮುಗೀತ ತಿಳ್ಕೊಂಡ್ರ ನೀವು.
ಹಾಂ ಶಾಸ್ತ್ರ ಮುಗಿತ ತಿಳ್ಕೊಂಡ್ರಿ ಮತ್ತೆ ಪಾಳೆ ಹಚ್ಚಿರ್ತತಿ ಹಿಂದೆ ಮಾಡಿದ ಕರ್ಮ. ಹೌದು, ನಾನಂತೆ ಬಂದ ಅಲ್ರಿ ಈಗೇನು ಹುಟ್ಟೇನ ಸಾಯ್ತು ಸಾಕ್ತಬೇಕು ಹುಟ್ಟನ್ನೋದಕ್ಕೆ ಏನದು ನಿಮ್ಮ ಅಂತಿಕ ಆಧಾರ ಬರೋಬರಿ. ಈಗೇನು ಹುಟ್ಟೇನಿ ಸಾಯ್ತು ಸಾಕ್ ಬಳಿಕ ಮತ್ತೆ ಹುಡ್ತಾನಂತೀರಲ್ಲ, ಏನು ಆಧಾರ ನಿಮ್ಮ ಅಂತ್ಯಕ್ಕೆ ಹೇಳ್ರಿ. ನಾ ಕೇಳಿ ಈಗರೆ ಹುಟ್ಟಿದಿಲ್ಲ, ಮುಂದೆ ಕೂತಾನೆ ಕಾಣಿಸಂಗಿಲ್ಲನ್ರಿ, ಹುಟ್ಟೇನಿ. ಈಗ ಹುಟ್ಲಕ್ಕ ಕಾರಣ ಏನಪ್ಪ ಇದನ್ನು ಹೇಳ. ಯಾರು ನನಗೆ ಅರ್ಜಿ ಕೊಟ್ಟಿದ್ರು, ಏನು ಫೋನ್ ಮಾಡಿದ್ರು, ಬಾರಪ್ಪ ಅಂತ ಏನು 10 ಮಂದಿ ಕರ್ಯಾಕೆ ಬಂದಿದ್ರು ನಿನ್ನ, ಯಾಕೆ ಬಂದಿ ಈಗ ಹುಟ್ಟಿ ಯಾಕೆ ಬಂದಿ? ಮೊದಲು ಮಾಡಿದ ಕರ್ಮದಿಂದಲೇ ಒದಗಿ ಬಂದೆನು ತಾಯಿ ಉದರಕ್ಕೆ. ಕರ್ಮ ಮಾಡಿದ್ದೆ, ಆ ಕರ್ಮ ನೀನು ತಗೊಂಬತ್ತು. ಈಗ ಸುಮ್ಮದೇನು ಈಗ ಕರ್ಮ ಮಾಡ್ತಿ? ಈಗ ಯಾವ ಕಾರಣದಿಂದ ಹುಟ್ಟಿದೆಯೋ ಸಾತ್ವರಿಗೂ ಇದೇ ಕಾರಣ ಮತ್ತೆ ಹುಟ್ಟಿ ಬರ್ತೀವಿ. ನಮಸ್ಕಾರ ಅಂದ ಮಾತೇ ಮಾಡ್ತಾನ ಅಲ್ರಿ. ಅದಕ್ಕೆ ಈಗ ಶಾಸ್ತ್ರ ಮುಗೀತು ಅಂತಲ್ಲ, ಇದು ಒಂದು ದೊಡ್ಡ ಪ್ರವಾಹದ ಹುಟ್ಟು ಸಾವು ಹುಟ್ಟು ಸಾವು ಹುಟ್ಟು ಸಾವು ಒಂದು ಪ್ರವಾಹದ. ಅದಕ್ಕೋಸ್ಕರವಾಗಿ ಪಾಪದಿಂದ ಫಲ ಏನು ಅಂತ ಕೇಳಿದ್ರೆ 3ನೇ ಪ್ರಶ್ನೆ ಅದಲ್ಲ. ಮೂರನೇ ಪಾಪದಿಂದ ಫಲ ಏನು? ದುಃಖ ಅದಲ್ರಿ. ಮುಂದೆ 4ನೇ ಪ್ರಶ್ನೆ ಏನು? ಪಾಪದ ನಿವೃತ್ತಿ ಯಾವುದರಿಂದ? ಪಾಪದ ನಿವೃತ್ತಿ ಯಾವುದರಿಂದ? ಪಾಪದ ನಿವೃತ್ತಿ ನೀ ಭಕ್ತಿಯಿಂದನೂ ಮಾಡು, ನೀನು ಜ್ಞಾನರೇ ಮಾಡ್ಕೋ. ಯಾರ್ದವ ಪಾಪದ ನಿವೃತ್ತಿಗೆ ಮಾರ್ಗ? ಆ ಪಾಪದ ನಿವೃತ್ತಿ ಮಾಡಬೇಕಾಗಿತ್ತಂದ್ರೆ ಏನ್ರಿ, ಪರಮಾತ್ಮನ ಧ್ಯಾನ ಮಾಡು, ಜಪ ಮಾಡು, ಹೌದಲ್ರಿ. ಪಾಪದ ನಿವೃತ್ತಿ ಆಗ್ಬೇಕಾದ್ರೆ ಪರಮಾತ್ಮನಿಗೆ ಶರಣಾಗತನಾಗು. ವಾಲ್ಮೀಕಿ ಎಷ್ಟು ಪಾಪ ಮಾಡಿದ್ದ, ನಾವು ನೀವು ಒಟ್ಟು ಪಾಪ ಮಾಡಿಲ್ರಿ. ಮತ್ತು ಖರೆ ಹೇಳ್ತೇವೆ, ನಿಮ್ಮಿಂದನೂ ಆಗಿಲ್ಲ ಅಷ್ಟು ಪಾಪ. ಎಷ್ಟು 7 ರಂಜನಿ ಹಳ್ಳ ತುಂಬಿದ್ದದ್ದು, ಕೊಲೆ ಮಾಡಿ ಕೊಲೆ ಮಾಡಿ ಕೊಲೆ ಮಾಡಿ. ಅವನ್ನ ಆರದ್ರ ಬೆಟ್ಟ ಆದರು. ಏನಕ್ಕೆ ಅಂತಕ್ಕ ನಾನು ತಂಬೂರು ಐತಿ ನೋಡೋಣ ನಾವು. ಕೊಡು. ಅಲ್ಲೋ ತಮ್ಮ, ನೀ ಬಡದು ಒಯ್ತಿಯಲ್ಲ, ಕೊಂದು ಒಯ್ತಿಯಲ್ಲ, ಯಾಕೆ? ನಮ್ಮ ಹೆಂಡ್ರ ಮಕ್ಕಳು ಅದಾರ, ಆ ಹೆಂಡ್ರ ಮಕ್ಕಳು ನಿನ್ನ ಪಾಪದಾಗ ಪಾಲ್ಗಾರ ಹಾಕಾರೇನೋ? ಈ ಪ್ರಶ್ನೆ ನೀವು ನಿಮ್ಮ್ಯಾಗ ಹಾಕ್ಕೊಂಡು ನೋಡ್ರಿ. ಬರೇ ದೃಷ್ಟಾಂತ ಕಡೆ ಹೋಗ್ಬೇಡ್ರಿ. ಏನು ಪಾಪ ಮಾಡಿ ಗಳಿಸ್ತೀರಲ್ಲ, ನೀವು ಓದ್ ಕೊಡ್ತಾರಲ್ಲ, ಮನೆಗೆ ಹೋದ ಹೆಂಡತಿನ ಮಕ್ಕಳನ್ನ ಕೇಳ್ದ, ಏನ ದುಡ್ಡು ತರ್ತಾನ ಪಾಪ ಬರ್ತೈತ, ಅದಕ್ಕೆ ಪಾಲ್ಗಾರು. ಅವ್ರಂದ್ರು ತಂದು ಹಾಕೋದು ನಿನ್ನ ಕೆಲಸ, ತಿಂದು ಹಾಕೋದು ನಮ್ಮ ಕೆಲಸ. ಈ ಪಾಪಾರಿ ಮಾಡ್ತೊಂಡು ಬಾ, ಪುಣ್ಯರಿ ಮಾಡ್ತೊಂಬ. ಹೌದು, ಆವಾಗ ಅವಾಗ ಪಶ್ಚಾತ್ತಾಪ, ತಾನು ಮಾಡಿದ ಪಾಪಗಳೆಲ್ಲ ಮುಂದೆ ಬಂದು ನಿಂದ್ರಾಕ ಹತ್ತಿದು. ನಿಮಗೂ ಸಾಯುವಾಗ ಈಗೇನು ಅನ್ನಂಗಿಲ್ಲ, ಆವಾಗ ಬಂದು ಮುಂದೆ ನಿಂದಿರ್ತಾವ. ನೀವು ಸಂಧ್ಯಾಗ ಮಾಡಿದ್ದು, ಮಂದ್ಯಾಗ ಮಾಡಿದ್ದು ಅಲ್ರಿ. ನಮ್ಮದು ಯಾರು ಗೊತ್ತಿಲ್ದ ಮಾಡ್ತೀರಿ. ಭಗವಂತನ ಕಣ್ಣು ತಪ್ಸಾಕಿ ಯಾರಿಗೂ ಗೊತ್ತಿಲ್ಲ. ಮನವರಿಯದ ಕಳ್ಳತನವಿಲ್ಲವಲ್ಲ, ಮನದೊಳು ಶಿವತಾನೇ ಮನೆ ಮಾಡಿಕೊಂಡಿಯ ಅಲ್ರಿ. ಮನದೊಳಗದ ನಾವು ಶಿವ ಎಲ್ಲರ ಕೈಲಾಸದವನು ನಾವು ಇಲ್ಲಿ ಮಾಡಕತ್ತಿದ್ದೇವೆ ಹೆಂಗೆ ತಿಳ್ಕೊಂಡ್ರಿ? ಮನುಷ್ಯನಾಗ ಎಲ್ಲ ರೆಕಾರ್ಡ್ ಆಗ್ತಾವ. ಮನುಷ್ಯ ರೆಕಾರ್ಡ್ ಆಗುವುದರಿಂದ ಅದನ್ನು ನೋಡಿ ಮಾಡ್ಕೋ.
ಈಗ ಒಂದು ಮೊಬೈಲ್ದಾಗ ಸಾವಿರಾರು ಪ್ರವಚನಗಳನ್ನು ತುಂಬ್ಕೋತೀರಿಲ್ಲ. ನಿಮ್ಮ ಮನುಷ್ಯ ಎಂಬ ಮೊಬೈಲ್ ಐತಲ್ಲ, 84 ಲಕ್ಷದ್ದೆಲ್ಲ ಅದರೊಳಗೆ ಸ್ಟಾಕ್. 84 ಲಕ್ಷ ಏನೇನು ಮಾಡ್ಯಾರಿ, ಎಲ್ಲಿದ ಅದು? ಮನವರಿಯದ ಕಳ್ಳತನವಿಲ್ಲವಲ್ಲ. ಈ ಸ್ಥೂಲ ದೇಹ ಒಂದೊಂದು ಬ್ಯಾರೆ ಬರ್ತಾವ. ಮನಸ್ಸು ಅನ್ನೋದು ಪ್ರತಿಯೊಂದರೊಳಗೂ ಐತೆ. ಅದು ಪ್ರತಿಯೊಂದು ದೇಹದೊಳಗೆ ಮನಸ್ಸು ಐತೆ. ನೀ ಬ್ಯಾರೆ ದೇಹ ತೊಗೊಂಡು ಬರ್ಬೋದು, ಹೆಣ್ಣಾಗಿ ಬರಬಹುದು, ಗಂಡಾಗಿ ಬರಬಹುದು, ಉಚ್ಚ ಕುಲದವ ಆಗಬಹುದು, ನೀಚ ಕುಲದವ ಆಗಬಹುದು. ಮನಸ್ಸು ಮಾತ್ರ ಸೂಕ್ಷ್ಮ ಶರೀರಕ್ಕೆ ನಾಶ ಇಲ್ಲ. ಸೂಕ್ಷ್ಮ ಶರೀರ ಯಾವಾಗ ಭಂಗ ಆಕತ್ತಿ ಅಂತ ಕೇರ ತತ್ವಜ್ಞಾನದಿಂದ. ಲಿಂಗ ದೇಹ ಭಂಗ ಆಗಬೇಕಾಗಿತ್ತು ಅಂದ್ರೆ ಆ ಪರಮಾತ್ಮನ ಕೃಪೆಯ ಆಗಬೇಕು ಅಂದ್ರೆ ಲಿಂಗ ದೇಹ ಭಂಗ ಆಕತಿ. ಆವಾಗ ಸಾವು ಸ್ಟಾಪ್. ಹುಟ್ಟುವುದು ಇಲ್ಲ, ಸಾಯುವುದು ಇಲ್ಲ. ಆದ್ದರಿಂದ ಪಾಪದ ನಿವೃತ್ತಿ ಯಾವುದರಿಂದ ನಾಕಾದು ಇಲ್ರಿ. ಹಿಂಗ ಒಂದು ಊರಾಗ ಬರೋಬ್ಬರ ಕತೆ ಹೇಳೋದು ಪದ್ಧತಿ ಅದು. ಹಿಂಗ ಯಾಕತ್ತಾರ ಇವರು? ಹಿಂಗ ಒಂದು ಊರಾಗ ಅಲ್ಲ, ನೀವು ಹೆಂಗೆ ಒಂದು ಊರಾಗ ಇದೀರಲ್ಲ, ಹಿಂಗ ಒಂದು ಊರಾಗ ಹಿಂಗೈತಿ ಅದ್ರ ಅರ್ಥ. ಹಿಂಗ ಅಂದ್ರೆ ನಿಮ್ಮಂಗ ಒಂದು ಊರಾಗ ಹಬ್ಬ ಸಾವುಕಾರ ಬೇಕಾರೆ ಏನೆಲ್ಲ ಮಾಡಿದ್ದವ. ಮಂದಿ ಹೊಲ ಮುಳುಗಿಸಿದ್ದ, ಬಡ್ಡಿ ಅಂಗ ಎಲ್ಲ ಮಾಡಿದ್ದ, ಏನು ಮಾಡಬೇಕಾದದ್ದೆಲ್ಲನೂ ಮಾಡಿದ್ದ. ಹಂಗಲ್ಲೋ ಅಂತ ಯಾರು ಹೇಳಕ್ಕಾದ್ರೆ ನರಕ್ಕೆ ಹೋಗ್ತೀವ ಅಂತ ಯಾವ ನೋಡ್ಯಾನು ಅತಾರನ್ರಿ. ನರಕ್ಕಂತ ಸ್ವರ್ಗಂತ ಯಾವ ನೋಡ್ಯಾನು ಅವ್ರಿದ್ದವ. ಮುಂದೊಂದು ಸತ್ತ ಕೂಡಲೇ ಮ್ಯಾಲ ತಗೊಂಡು ಹೋದ್ರು ಯಮದೂತರು. ಅಲ್ಲಿ ನರಕಗಳು ಬೇರೆ 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 ಅದಾವ್ರಿ. ನೋಡು ಅವಂದೇನಂತೆ ಎಲ್ಲ ಪಾಪ ಅದರಿ ಅಂದ್ರೆ ಅವ್ರು ಚಿತ್ರಗುಪ್ತರು. ಎಲ್ಲ ಪಾಪ ಪುಣ್ಯ ಇಲ್ಲ ತಗೊಂಡೋಗಿ ನರ್ಕಕ್ಕೆ ಅವನು ಒಂದು ನರ್ಕಕ್ಕೆ ತಗೊಂಡು ಹೋದ್ರಿ. ಈ ಕಾಯ್ದ ಕಬ್ಬಿಣದ ಏನ್ರಿ ಕಂಬಕ್ಕೆ ತೆಕ್ಕ ಹಾಸ್ತಿದ್ರು. ಅದು ಅಯ್ಯೋ ಕಾಯ್ದದ ನಿಗಿ 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 ಅಯ್ಯೋ ಮತ್ತಂದ ಅಪ್ಪ ಇದೇನು ಇದು ಅಂದವ. ಪರಸ್ತ್ರೀ ಗಮನ ಮಾಡಿದವನು, ಪರಪುರುಷ ಗಮನ ಮಾಡಿದವಳು. ಈ ಕಂಬಕ್ಕೆ ನಾವು ಹಾಸ್ತೀವಿ. ಅಯ್ಯೋ ಅಪ್ಪ ಅದು ಆಗಿತ್ತು ಅವನ ಕೆಲಸ. ನನಗೊಂದು ಕಂಬ ಹೋಯ್ತು ಅಂದವ. ಇನ್ನ ಮುಂದೆ ನಡೀನಿ ಅಂತಂದ್ರು ಅವ್ರು. ಎಲ್ಲ ಮಾಡಿದ್ರಿ, ಮಂಗಳವಾರದೆಲ್ಲ ಮಾಡಿದ್ದ. ಅಲ್ಲಿ ಏನು ಮಾಡ್ತಿದ್ರು ಅಂತ ಕೇರ ಕುದಿಯೋ ಎಣ್ಣೆಗ ಎತ್ತಿ ಒಗಿತಿದ್ರು. ಅವಂದ ಹಿಂಗ್ಯಾಕೆ ಮಾಡ್ತಾರಿ ಅಂದವ. ಮಂದಿ ಗಂಟು ಯಾವ ಎತ್ತಿ ಒಗದಾನ ಅವನು ಇಲ್ಲಿ ಒಗಿತೀವಿ. ಅಯ್ಯಪ್ಪ ಅವನ ಈ ನಮ್ದು ಹೋಗ್ತೇನೆ ಇಲ್ಲಿ ಇನ್ನ ಮುಂದಕ್ಕೆ ನಡೀನಿ ಅಂದು. ಅಯ್ಯಪ್ಪ ಮೊದಲು ಅಂತಿದ್ದು ಯಾವ ನೋಡ್ಯಾನ ಅಂತಿದ್ದಲ್ಲ. ಈಗ ತಲೆ ಬಿಡ್ಕೊಳಕ್ ಹತ್ತಿದ ಅಂತಿದ್ರು ಶರಣರು. ಹಂಗೆ ನೋಡಿ ಮುಂದೆ ಹೋದ. ಅಲ್ಲೇ ಬಾಯಾಗ ಹೋಗಿತಿದ್ರು ಪಾಪಿಗೆ ಬರ. ಯಾವ ಬಾವಿ ಅಂದ್ರಿ? ಸಂಡಾಸದ ಬಾವಿ. ಕೇಳಿಸ್ತ? ಸಂಡಾಸದ ಬಾವಿ. ಅವ್ ಮ್ಯಾಲ ಬಂದು ಕೋಲ್ ತಗೊಂಡು ಮತ್ತೆ ಒತ್ತಿದ್ರ. ಅಯ್ಯೋ ಆವಾಗ ಯಮದೂತ ಓಡಿ ಬಂದ. ಅವನು ಕರ್ಕೊಂಬರ್ರಿ ಯಮ ಕರ್ಯಾಕತ್ತ ಆದರು. ಯಾಕ್ರಿ ಅಲ್ಲೋ ಅವನ ದಿನ 6 ತಿಂಗಳ ಆಯುಷ್ಯದ ಅವನಾಗ ತಂದ್ರ ಅವಕ್ಕೂ ಕನ್ಫ್ಯೂಸ್ ಆಕೈತಿ. ಮಂದಿ ಯಾವ್ದನ್ನ ತರಕ ಹೋಗಿ ಯಾವನ್ನ ತಂದ ಹೋದಾರ. ಮತ್ತೆ ಮಂದಿ ಭಾಳ ಆಗೈತ್ರ. ಯಾವ್ದನ್ನ ತರಕ ಹೋಗ್ಯಾನು ಯಾವ್ದನ್ನ ತಂದಾರ. ಅಲ್ಲೋ ಇನ್ನೂ 6 ತಿಂಗಳು ಐತೆ ಬಿಟ್ಬಿಡ್ರಿ ಅಂದ್ರು ಯಮ.
ಅಷ್ಟರೊಳಗೆ ಸಾವುಕಾರನ ಕುಂಡಿಸಿದ್ರು ಇಲ್ಲಿ ಕೆಳಗ ಕೂತು ಬಿಟ್ಬಿಡ್ರಿ ಅಂತ ಕಣ್ಣು ತೆರಿತೀರಿ. ಸುಮ್ಮನೆ ಮುಂದೆ ಕೂತಿರ್ತಾರೋ ಕಣ್ಣು ಮುಚ್ಚಿರ್ತಾವ, ಸುಮ್ಮ ಕೂತಿರ್ತಾರ್ರಿ ಮಂದಿ. ಕಣ್ಣು ತೆರಿತು ಎದ್ದು ಓಡಾಕತ್ತಿ ಮಂದಿ ಎದ್ದು ಓಡಾಕತ್ತು. ಮಕ್ಕಳದು ನಾನು ಅದನ್ನು ಬರ್ರಿ ಅಂತವ ಯಪ್ಪ ಮತ್ತ್ಯಾಕೆ ಬಂದ್ಯೋ ಆದ್ರು ಅನ್ನೋದು ಬರ್ರಿ ಅಂತಂದ ಕೀಲ್ಕೈತಾ ಇಲ್ಲಿ ಮೊದಲು ಈ ಹೆಣದ ಕೀಲ್ಕೈ ತಕ್ಕೊಂಡಿದ್ರಲ್ಲ ಕೊಟ್ಟಾದೀಶ್ರೀ ರೊಕ್ಕ ಭಾಳ ಮಾಡಿದ್ದ. ಕೀಲ್ಕೈ ಕೊಟ್ಟರು. ಒಂದು ದಿವ್ಸ ಸ್ವಸ್ತಾರು ಹೋಳಿಗೆ ಮಾಡಿ ಉಣಿಸಿದವ ಅಲ್ಲ ಪುಣ್ಯಾತ್ಮ. ಒಂದು ದಿವ್ಸ ಮಕ್ಕಳಿಗೆ ಬೇಡ ಕೊಡಮಲ್ಲ. ಈಗ ತಿಜೋರಿ ಕೀಲ್ಕೈ ತೊಗೊಂಡು 10,000 ರೂಪಾಯಿ ತೊಗೊಂಡು ಬಾಗಲ್ದಾಗ ಕೂತ. ಯಾಕೋ ಯಪ್ಪ ಅಂದವ, ತಂಗಿ ಏನು ಸೀರೆ ಅದು ಆಯ್ತಾ? ಇಲ್ಲಪ್ಪ ತಗೋ 1,000 ರೂಪಾಯಿ ತಗೋ, ಸೀರೆ ತಗೋ. ತಮ್ಮ ನಿನಗೆ ಶಾಲೆ ಫೀಸ್ ಎತ್ತಿಲ್ಲ? ಇಲ್ರಿ ತಗೋ 1,000 ರೂಪಾಯಿ. ಅವ್ರಂದ್ರು ನೀ ನಮ್ಮಪ್ಪ ಹೌದು ಅಲ್ಲೊಂದವ ಸಂಶಯ ಬರಾಕತ್ತಿ. ಹಿಂಗೆ ಯಾವಾಗೂ ಮಾಡಿಲ್ಲ. ನಿಮ್ಗೆ ಗೊತ್ತಿಲ್ಲೋ, ನಾ ನೋಡಿ ಬಂದನು. ಸಣ್ಣ ಸುಧಾರದವ ಅಲ್ಲಿ ಅಪ್ಪ ನಾ ಗಳಿಸಿದ್ದದ. ಇದು ಸಾಯು ತಕ್ಕನ 6 ತಿಂಗಳು ನನಗೆ ಹೇಳಿ ಕಳಿಸ್ಯಾರ. ಸಾಯು ತಕ್ಕ ದಿವಸ 10,000 20,000 ಕೊಡವನ ಅವ್ರಂದ್ರು ನಮಗೊಂದಿಟ್ಟು ಬಿಡು ಎಲ್ಲ ಕೊಟ್ಟು ಬೇಡ, ನೀ ಏನು ಹೇಳಬೇಡ, ನಾ ಗಳಿಸ್ಯಾನಿ ಅಲ್ರಿ. ಮುಂದೇನಾಯ್ತು, 6 ತಿಂಗಳು ಲೆಕ್ಕ ಬರ್ದದವ. ಇನ್ನೊಂದು 2 ದಿವಸ ಇತ್ತು 6 ತಿಂಗಳು. ಮುಂದೇನಾಯ್ತು, ಕೊನೆ ಅಪ್ಪ ನಾಳೆ ತಮ್ಮ ನಾನು ಹೊಲಕ್ಕೆ ಕರ್ಕೊಂಡು ನೋಡ್ರಿ ಅಂತ. ಹಿಂಗೆ ಆಯ್ತು. ಹೊಲಕ್ಕೆ ಕರ್ಕೊಂಡು ಅದ್ರ ಚಕ್ಕಡೆ ಹಾಕ್ಕೊಂಡ ಏನಪ್ಪ ಇರೊಂದು 100 ಮಾವಿನ ಗಿಡ ಹಚ್ಚಬೇಕು. ನಾನು ಹಚ್ತು ನನ್ನ 100 ಮಾವಿನ ಗಿಡ ಹಚ್ಚಿದ ಮುದುಕ. ಹಚ್ಚೇನಂದ, ನಂದೊಂದು ಮಾತು ಪಾಲಿಸ್ಬೇಕು ನೀವು. ಏನು? ಇವೇನು ಕಾಯಕ್ಕಲ್ಲ ಮಾವಿನ ಹಣ್ಣು ಕೇವಲ ಮಹಾತ್ಮರಿಗೆ ಕೊಡ್ಬೇಕು ನೋಡಪ್ಪ. ನನ್ನ ಕೊನೆಯ ಆಸೆ, ಉದು ಹೊಲ ಮನೆ ಎಲ್ಲ ನಿನಗೆ ಬಿಟ್ಟೀನಿ. ನನ್ನ ಕೊನೆಯ ಆಸೆ ಆತಪ್ಪ ಮಾಡ್ತೀವಿ. ಮುಂದೆ ಬಂದ 2 ದಿವಸ ಸತ್ತ. ಸಾವುಕಾರ ಸತ್ತಾನ ಅಂದ ಕೂಡಲೇ ಮಂದಿ ಅಂದರು ಹಿಂದ್ಕೊಮ್ಮೆ ಹಿಂಗೆ ಸತ್ತಿದ್ದ, ಕರೆ ಸತ್ತಾನೋ ಮತ್ತೆ ಅದು ಕಣ್ಣು ತೆರಿತಾನೋ ಆಂಬಲ್ಲ. ಮಂದಿ ಸಾವಕಾಶ ಬಂದರು. ಬಂದು ಕೂಡಲೇ ಆತು ಮ್ಯಾಲೆ ತೊಗೊಂಡು ಹೋಗಿದ್ರಲ್ಲ. ಹೋದಾಗ ಕೇಳಿದ್ರು ಈಗೇನು ಮಾಡ್ಯಾನಪ್ಪ ಇವ ಚಿತ್ರರೂಪ? ಬರೀ ಪುಣ್ಯನ ಮಾಡ್ಯಾನ್ರಿ. ಹೌದೇನು ಸಾವುಕಾರ? ಮತ್ತು ಮಾಡ್ದನ್ರಿ, ನಾನು ನೋಡಿದ್ದಿಲ್ಲ, ಈಗ ಗೊತ್ತಾಗಿತ್ತು ನನಗೆ, ನಾನು ನೋಡೇನ್ರಿ. ಹಿಂಗ ಆಯಿತು. ನೀನು 70 ವರ್ಷ ಪಾಪ ಮಾಡಿದಿ, ಅದಕ್ಕೆ 70 ವರ್ಷ ನರಕ. ಮತ್ತು ಪುಣ್ಯ ಮಾಡಿದಿ ಈಗ 6 ತಿಂಗಳು, ಅದಕ್ಕೆ 10 ವರ್ಷ ಏನದ ಸ್ವರ್ಗ. ಯಾವ್ದು ಮೊದಲು ಹೊಕ್ಕಿ? ಮೊದಲು ಸ್ವರ್ಗಕ್ಕೆ ಹೊಕ್ಕೊಂಡ್ರಿ ನಾವು, ಮುಂದೆ ಏನ್ರಿ ಯಾಕಾಗಲ್ಲ ನೋಡ್ರಿ. ಸ್ವರ್ಗಕ್ಕೆ ತಗೊಂಡವ್ರು, ಸ್ವರ್ಗಕ್ಕೆ ತಗೊಂಡು ಆದರು. ಅಲ್ರಿ ಲೆಕ್ಕ ಬರಿತಿದ್ದ, 1 ದಿವಸ ಆತು, 1 ವರ್ಷ ಆತು, 2 ವರ್ಷ ಆತು. ಹೇಳಿ ತಿಲಾಗಿತ್ತಿಲ್ಲ. 10 ವರ್ಷಕ್ಕೆ ಮತ್ತೆ ನರಕಕ್ಕೆ ಆಯ್ತಲ್ಲ. 70 ವರ್ಷದ್ದು 70 ವರ್ಷದ ಬಂತು. ನಾಳೆಯಿಂದ ನಾಳೆ ನರಕದ ಮಂದಿ ಕರ್ಯಾಕೆ ಹತ್ತಿರ ಅವನ ಅಂದವ ಹಿಂಗೆ ಗೋನಾಕೈತಿ. ಯಾಕೆ ಸಂಡಾಸದ ಮಾವಿ ಅಲ್ಲಯ್ಯಪ್ಪ ಅನ್ನಕತ್ತಿದ. ಆವಾಗ ಏನು ಹೇಳಿದ್ರಲ್ಲ, 10 ವರ್ಷ ಆತಲ್ರಿ. ಅಲ್ಲಿ ಮಾವಿನಕಾಯಿ ಆಗಿದ್ದು 10 ವರ್ಷ ಕೆಳಗೆ ಹಚ್ಚಿದ್ದಲ್ಲ ಮಾವಿನ ಹಣ್ಣು ನಿಮ್ಮ ಪಕ್ವವಾಗಿದ್ದು ರೀ. ಅಬ್ಬ ತಪಸ್ಸಿ ಹಾದು ಹೋಗಕತ್ತಿದ್ದ, ಹಸುದ ಪಾಪ. ಅಪ್ಪ ಏನಾರು ಹಸುವಾಗೈತೋ ಏನಾರು ಕೊಡು ಅಪ್ಪ. ಮಕ್ಕಳು ಕಂಬಳಿ ಹಾಸಿ ಮಾವಿನ ಹಣ್ಣು ತಂದು ಬಿಡಿಸಿ, ಅಪ್ಪ ಬರ್ರಿ
ಬರ್ರಿ ನಮ್ಮಪ್ಪ ಹೇಳ್ಯಾನ ಕರಿ ಅಂಥೇಳಿ ಒಂದೊಂದ ಹಣ್ಣು ಕೊಟ್ಟರು. ಮುದುಕ ತಿಂದ ಇಷ್ಟು ಖುಷಿ ಆತ. ಏನಪ್ಪ ಹಣ್ಣು ಎಂಥ ರುಚಿ ಅದಾವು, ನನಗೆ ಭಾಳ ಖುಷಿ ಆಗೈತಿ. ಈ ಯಾವ ಗಿಡ ಹಚ್ಚಾನ ಆ ಮನುಷ್ಯ ಸದಾ ಸ್ವರ್ಗದಾಗ ಇರಲಿ ಅಂದವ. ಈ ಗಿಡ ಹಚ್ಚಿದವ ಸದಾ ಸ್ವರ್ಗ ಇರಲಿ ಅಂದ್ಕೊಳ್ಳಿ ಉಳ್ಕೊಂಡು ಯಪ್ಪ ಅಂದವ. ಅವಾಗ ಯಮದೂತರಿಗೆ ಹೇಳ್ದವ, ಇನ್ನವ ನರಕಕ್ಕೆ ಬರಂಗಿಲ್ಲ. ಅಲ್ರಿ ಮಾಡಾನಲ್ಲ ಪಾಪ ಮಾಡ್ಯಾನ ಖರೆ, ಮಹಾತ್ಮರ ಮಾತನ್ನು ನಮಗೂ ಮೀರಕ್ಕೆ ಆಗಂಗಿಲ್ಲ. ಅವ ಮಹಾತ್ಮ ಹೇಳ್ಯಾನ ಸದಾ ಸ್ವರ್ಗ ಇರಲಿ ಅಂತ. ನೀವೆಲ್ಲಿರ್ಬೇಕತ್ತೀರಿ ನೋಡ್ರಿ. ಸದ್ಗುರುನಾಥ ಮಹಾರಾಜ್ ಕಿ